ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಘನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಮುರಳಿ ದಿನಾಂಕ 1 ಏಪ್ರಿಲ್ 26. ಶಿವತಂದೆ ನೆನಪಿದೆಯಾ? ಮುರಳಿಯ ಸಾರ: ಮಧುರ ಮಕ್ಕಳೇ, ತಂದೆ ಏನಾಗಿದ್ದಾರೆ, ಹೇಗಿದ್ದಾರೆ, ನೀವು ಮಕ್ಕಳಲ್ಲೂ ಸಹ ನಂಬರ್ ವಾರ್ ಅವರನ್ನು ಗುರುತಿಸ್ತೀರ. ಒಂದು ವೇಳೆ ಎಲ್ಲರೂ ಸಹ ಗುರುತಿಸಿದರೆ ಇಲ್ಲೂ ಸಹ ಬಹಳಷ್ಟು ಗಲಾಟೆ ಅಥವಾ ಗದ್ದಲ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಇಂದಿನ ಪ್ರಶ್ನೆ ಆಗಿದೆ, 4 ಕಡೆ ಪ್ರತ್ಯಕ್ಷತೆಯ ಒಂದು ಧ್ವನಿ ಯಾವಾಗ ಹರಡ್ತದೆ ಅಂತ. ಬಾಬಾ ಉತ್ತರ ಹೇಳ್ತಾರೆ, ಯಾವಾಗ ಮನುಷ್ಯರಿಗೆ ಗೊತ್ತಾಗ್ತದೆ ಸ್ವಯಂ ಭಗವಂತ ಈ ಹಳೆಯ ಜಗತ್ತನ್ನು ವಿನಾಶ ಮಾಡಿಸಿ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಲಿಕ್ಕೆ ಬಂದಿದ್ದಾರೆ. ಎರಡನೇದಾಗಿ, ನಾವೆಲ್ಲರ ಸದ್ಗತಿಯನ್ನು ಮಾಡಲಿಕ್ಕೆ ಸ್ವಯಂ ಪರಮಾತ್ಮನೇ ಈಗ ನಮಗೆ ಭಕ್ತಿಯ ಫಲ ಕೊಡಲಿಕ್ಕೆ ಬಂದಿದ್ದಾರೆ. ಈ ನಿಶ್ಚಯ ಆದಾಗ ಪ್ರತ್ಯಕ್ಷತೆ ಆಗ್ತದೆ, 4 ಕಡೆ ಗದ್ದಲ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಇವತ್ತಿನ ಗೀತೆಯಾಗಿದೆ, ಯಾರು ಪ್ರಿಯತಮನ ಜೊತೆ ಇದ್ದಾರೆ ಅವರಿಗೆ ಜ್ಞಾನದ ಸುರಿಮಳೆ ಇದೆ. ಓಂ ಶಾಂತಿ. ಮಕ್ಕಳು ಗೀತೆಯ 1-2 ವಾಕ್ಯವನ್ನು ಕೇಳಿದ್ದೀರಾ? ಯಾರು ಪ್ರಿಯತಮನ ಜೊತೆ ಇದ್ದಾರೆ? ಆ ಪ್ರಿಯತಮ ಯಾರು? ಈ ಜಗತ್ತೊಳಗೆ ಯಾರಿಗೂ ಸಹ ಗೊತ್ತಿಲ್ಲ. ಭಗವಂತನ ಮಕ್ಕಳು ಬಹಳಷ್ಟಿದ್ದಾರೆ, ಆದರೆ ಅದರಲ್ಲೂ ಸಹ ಬಹಳ ಜನರಿಗೆ ಯಥಾರ್ಥ ಜ್ಞಾನ ಗೊತ್ತಿಲ್ಲ. ಹೇಗೆ ಪರಮಾತ್ಮ ನೆನಪು ಮಾಡಬೇಕಂತನೂ ಸಹ ಗೊತ್ತಿಲ್ಲ. ನೆನಪು ಮಾಡಲಿಕ್ಕೇ ಬರೋದಿಲ್ಲ. ಗಳಿಗೆ ಮರೆತು ಹೋಗ್ಬಿಡ್ತಾರೆ. ಬಾಬಾ ತಿಳಿಸ್ಕೊಡ್ತಾಯಿದ್ರೆ, ಮಕ್ಕಳೇ, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ರಿ. ನಾನು ಬಿಂದು ಸ್ವರೂಪ ಆಗಿದ್ದೇನೆ. ತಂದೆ ಜ್ಞಾನ ಸಾಗರ ಆಗಿದ್ದರೆ ಅವರನ್ನು ನೆನಪು ಮಾಡಬೇಕಾಗಿದೆ. ಈ ನೆನಪು ಮಾಡುವ ಅಭ್ಯಾಸ ಎಷ್ಟು ಮಾಡ್ತಿರೋ ಅಷ್ಟು ನಿರಂತರ ನೆನಪು ಉಳಿತದೆ. ಏಕೆಂದರೆ ಅಂತಿಮದಲ್ಲಿ ಇದೇ ನೆನಪಿರಬೇಕು, ನಾನು ಆತ್ಮ, ಶರೀರ ನೆನಪಿರಬಾರ್ದು. ಬುದ್ಧಿಯಲ್ಲಿ ಜ್ಞಾನ ಇಡಬೇಕಾಗಿದೆ, ನಾನು ಆತ್ಮ ಆಗಿದ್ದೇನೆ. ಬಾಬನ ಶ್ರೀಮತ ಸಿಕ್ಕಿದೆ. ಬಾಬಾ ಹೇಗಿದ್ದಾರೆ ಆ ರೂಪದಲ್ಲಿ ಕೆಲವರು ಮಾತ್ರ ಬಾಬಾ ನೆನಪು ಮಾಡ್ತಾರೆ. ದೇಹಾಭಿಮಾನ ಬಹಳ ಮಕ್ಕಳಲ್ಲಿ ಬಂದ್ಬಿಡ್ತದೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಯಾರೂ ಸಹ ಪರಮಾತ್ಮ ತಂದೆಯನ್ನು ಅರಿತುಕೊಂಡಿಲ್ಲ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಮೊದಲು ನಿಮಗೂ ಸಹ ಗೊತ್ತಿದ್ದಿಲ್ಲ ನಿರಾಕಾರ ತಂದೆ ನಮ್ಮ ತಂದೆ ಆಗಿದ್ದಾರೆ, ಗೀತೆಯ ಭಗವಂತ ಆಗಿದ್ದಾರೆ, ಅವರೇ ಸರ್ವರ ಸದ್ಗತಿದಾತ ಅಂತ ನಮಗೂ ಸಹ ಗೊತ್ತಿದ್ದಿಲ್ಲ. ಈ ಸಮಯ ಸರ್ವರ ಸದ್ಗತಿ ಮಾಡುವ ಪಾತ್ರ ಪರಮಾತ್ಮ ಅಭಿನಯಿಸ್ತಾ ಇದ್ದಾರೆ. ಈ ಒಂದು ಪಾಯಿಂಟಿಂದ ನಿಶ್ಚಯ ಬುದ್ಧಿ ಆದಾಗ ಮತ್ತೆ ಪುನಃ ಸಾಧು ಸಂತರು ಯಾರೂ ಸಹ ಎಲ್ಲರೂ ಸಹ 1 ಸೆಕೆಂಡ್ನಲ್ಲಿ ತಿಳ್ಕೊಂಡ್ಬಿಡ್ತಾರೆ. ಭಾರತದಲ್ಲಿ ಇಷ್ಟೆಲ್ಲ ದೊಡ್ಡ ಗಲಾಟೆ ಆಗ್ತದೆ, ಈಗ ಗೊತ್ತಾಗ್ತದೆ, ಈಗ ಈ ಜಗತ್ತು ವಿನಾಶ ಆಗುತ್ತಿದೆ. ಈ ಮಾತಿನಲ್ಲಿ ಯಾವಾಗ ನಿಶ್ಚಯ ಆಗ್ತದೆ, ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಬಾಂಬೆದಿಂದ ಹಿಡಿದು ಮೌಂಟ್ ಅಬು ತನಕ ಕ್ಯೂ ಆಗ್ತದೆ ಅಂತ. ಆದರೆ ಇಷ್ಟು ಬೇಗ ನಿಶ್ಚಯ ಆಗೋದಿಲ್ಲ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ಇದು ಬಾಬಾ ಸಾಕಾರ ಆವಾಗ ಹೇಳಿದ್ದು, ಬ್ರಹ್ಮ ತಂದೆ ಸಾಕಾರ ಇದ್ದಾಗ. ಈಗಂತೂ ಅದು ಸಮಯ ಬಂದಿತ್ತಾನೆ. ಬಾಂಬೆದಿಂದನೂ ಸಹ ಬರ್ತಾರೆ, ಇಡೀ ವಿಶ್ವದಾದ್ಯಂತ ಎಲ್ಲರೂ ಸಹ ಬಾಬಾ ಬರ್ತಾರೆ ಅಂದಮೇಲೆ ಈಗ ಕ್ಯೂ ಇದೆ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ವಿನಾಶ ಅಂತೂ ಆಗೇ ಆಗ್ತದೆ. ಈಗ ಘೋರ ನಿದ್ರೆಯಲ್ಲಿ ಯಾರು ಮಲಗಿದ್ದಾರೆ, ಆದರೆ ಅಂತಿಮ ಸಮಯ ಅವರ ಮೇಲೂ ಸಹ ಪ್ರಭಾವ ಬೀಳ್ತದೆ. ಆದರೆ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಇಷ್ಟು ಸಹಜ ಅಲ್ಲ, ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸಹಜ ಅಲ್ಲ. ಈ ಮಾತಲ್ಲಿ ನಮ್ಗೆ ನಿಶ್ಚಯ ಆಗಬೇಕು, ಗೀತೆಯ ಭಗವಂತ ಪರಂಪಿತ ಶಿವ ಆಗಿದ್ದಾನೆ ಅಂತ ಇದು ನಿಶ್ಚಯ ಆಗಬೇಕು. ಇದು ಪ್ರಸಿದ್ಧ ಆಗಿದೆ, ಇಡೀ ಭಾರತದಲ್ಲಿ ಈ ಒಂದು ಧ್ವನಿ ಆಗಬೇಕು, ಸ್ವಯಂ ಭಗವಂತ ನಿರಾಕಾರ ಶಿವ ಆಗಿದ್ದಾನಂತ.
ಈಗ ನೀವು ಮಕ್ಕಳಿಗೆ ತಿಳ್ಕೊಂಡು ನೀವು ಬೇರೆಯವರಿಗೆ ತಿಳಿಸ್ಬೋದು, ಅವ್ರಿಗೂ ಸಹ ಜಾದು ಹಿಡಿತದೆ ಅಂತ ಹೇಳ್ತಾರೆ. ಬಾಬಾ ತಿಳಿಸ್ಕೊಡ್ತಿದ್ರೆ ಈ ವೃಕ್ಷ ನಿಧಾನವಾಗಿ ವೃದ್ಧಿ ಆಗ್ತದೆ. ಈಗ ಸ್ವಲ್ಪ ಸಮಯ ಇದೆ, ಮತ್ತೆ ಪುರುಷಾರ್ಥ ಮಾಡಿದರೂ ಸಹ ಆಮೇಲೆ ಪುರುಷಾರ್ಥ ಮಾಡಲಿಕ್ಕೆ ಪ್ರಯೋಜನ ಇಲ್ಲ. ಬಾಬಾ ತಿಳಿಸ್ಕೊಡ್ತಾರೆ, ದೊಡ್ಡ ದೊಡ್ಡ ಜನ ತಿಳ್ಕೊತಾರೆ, ಆದರೆ ಯಥಾರ್ಥ ಜ್ಞಾನ ಯಾರೂ ಸಹ ತಿಳ್ಕೊಳ್ಳೋದಿಲ್ಲ. ಈಗ ನಾವು ಮಕ್ಕಳಿಗೆ ಜ್ಞಾನ, ಕೆಲವು ಮಕ್ಕಳಿಗೆ ಜ್ಞಾನ ತಿಳಿಯೋದೇ ಇಲ್ಲ. ಬಾಬನ ಹೇಗೆ ನೆನಪು ಮಾಡಬೇಕಂತೂ ಗೊತ್ತಿಲ್ಲ, ಆ ಸ್ಥಿತಿನೇ ಇರುವುದಿಲ್ಲ. ಬಾಬನಿಗೆ ಗೊತ್ತಿದೆ ಯಾರಿಗೆ ನಿಶ್ಚಯ ಆಗಿದೆ ಅಂತ ಹೇಳಲಾಗ್ತದೆ ಅಂತ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ 100%ನಲ್ಲಿ 1-2% ಮಾತ್ರ ತಂದೆಯನ್ನು ನೆನಪು ಮಾಡ್ತಾರೆ. ಭಲೆ ಇಲ್ಲಿ ಕೂತಿರ್ತಾರೆ, ಬಾಬನ ಸಮ್ಮುಖದಲ್ಲಿ ಮುರಳಿ ಕೇಳಲಿಕ್ಕೆ ಕೂತಿರ್ತಾರೆ, ಆದರೂ ಸಹ ಬಾಬನ ಜೊತೆ ಪ್ರೀತಿ ಇರುವುದಿಲ್ಲ. ಬಾಬನ ಜೊತೆ ಪ್ರೀತಿ ಇರಬೇಕಂದ್ರೆ ಅದಕ್ಕೂ ಸಹ ಭಾಗ್ಯ ಬೇಕು, ಅದೃಷ್ಟ ಬೇಕು ಅಂತ ಹೇಳ್ತಾರೆ. ಯಾರು ಬಾಬನ ಜೊತೆ ಪ್ರೀತಿ ಇದೆ ಅಂತಾರೆ ಅವರು ಹೆಜ್ಜೆ ಹೆಜ್ಜೆಗೂ ಶ್ರೀಮತನ್ಸರಾಗಿ ನಡೀತಾರೆ. ನಾವೇ ವಿಶ್ವದ ಮಾಲೀಕರಾಗ್ತೇವೆ. ಅರ್ಧ ಕಲ್ಪ ದೇಹಾಭಿಮಾನದಲ್ಲಿ ಕುಳಿತಿದ್ದಾನೆ, ಈಗ ದೇಹಿ ಅಭಿಮಾನಿ ಆಗೋದಕ್ಕೋಸ್ಕರ ಬಹಳ ಪರಿಶ್ರಮ ಬೇಕಾಗ್ತದೆ. ನಮ್ಮನ್ನು ನಾವು ಆತ್ಮ ತಿಳ್ಕೊಂಡು ಅತೀ ಪ್ರೀತಿಯ ತಂದೆಯನ್ನು ನೆನಪು ಮಾಡೋದಂದರೆ ಅಷ್ಟು ಚಿಕ್ಕಮ್ಮನ ಮನೆ ಹೋದಷ್ಟು ಅಲ್ಲ. ಬಾಬಾ ತಿಳಿಸ್ಕೊಡ್ತಾರೆ, ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡ್ತಾರೆ ಅವರಲ್ಲಿ ಎಷ್ಟು ಹೊಳಪಿರ್ತದೆ. ಬಾಬಾ ಉದಾಹರಣೆ ಕೊಡ್ತಾ ಇದ್ದಾರೆ, ಯಾವ ರೀತಿ ಕನ್ಯೆಗೆ ಮದುವೆ ಆಗ್ತದೆ ಅಂತಂದರೆ ಏನು ಮಾಡ್ತಾರೆ ಅವರು, ಎಲ್ಲ ಮದುವೆ ಆದ ನಂತರ ಅವರಿಗೆ ಆಭರಣಗಳನ್ನು ತೊಡಿಸ್ತಾರೆ, ಆ ಮುಖದಲ್ಲಿ ಒಂಥರ ಖುಷಿ ಬಂದ್ಬಿಡ್ತದೆ. ಆದರೆ ಈ ಸಮಯದಲ್ಲಿ ಯಾರು ಸಾಜನಾಗಿರ್ತಾರೆ, ನೆನಪು ಮಾಡಿದ್ರು ಸಹ ಅವ್ರದ್ದು ಮುಖ ಏನಾಗಿರ್ತದೆ, ಯಾರು ಸಾಜನ್ ತಂದೆ ನೆನಪು ಮಾಡೋದಿಲ್ಲ, ಪ್ರಿಯ ತಮ್ಮನನ್ನು ನೆನಪು ಮಾಡೋದಿಲ್ಲ, ಅವ್ರ ಮುಖ ಬಾಡಿದಂಗಿರ್ತದೆ. ಹೆಂಗಿರ್ತದೆ ಅಂದರೆ ಮಾತೆ ಕೇಳಬೇಡಿ ಅಂತ ಹೇಳ್ತಾರೆ ಬಾಬಾ. ಕನ್ಯೆ ಮದುವೆ ಆದ ತಕ್ಷಣ ಮುಖ ಎಷ್ಟು ಅರಳಿಬಿಡ್ತದೆ. ಆದರೆ ತಿಳಿಸ್ಕೊಡ್ತಾರೆ, ಮದುವೆ ಆದ ನಂತರ ಹೆಂಗಾಗ್ತದೆ, ಮುಖ ಫುಲ್ ಬಾಡೆ ಆಗ್ತದೆ. ಯಾಕಂದರೆ ಇದರಲ್ಲಿ ನಿಜವಾದ ಸುಖ ಇಲ್ಲ ಅಂತ ಗೊತ್ತಾದ ತಕ್ಷಣ ಮುಖ ಬಾಡಿ ಬಿಡ್ತದೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಇನ್ನು ಕೆಲವರು ಮನೇಲಿದ್ದಾಗ ಚೆನ್ನಾಗಿರ್ತಾರೆ, ಹೋದ್ಮೇಲೆ ಗೊಂದಲದಲ್ಲಿ ಸಿಕ್ಕೊಂಡ್ತಾರೆ. ಇಲ್ಲೂ ಸಹ ಬಾಬನ ನೆನಪು ಮಾಡ್ಬೇಕಂದ್ರೆ ಬಹಳ ಪರಿಶ್ರಮ ಇದೆ. ಇದಕ್ಕೆ ಗಾಯನ ಇದೆ ತಾನೆ, ಅತೀಂದ್ರಿಯ ಸುಖ ಕೇಳಬೇಕಂದ್ರೆ ಗೋಪಿ ವಲ್ಲಭನ ಗೋಪಿಯರಿಗೆ ಕೇಳಿ ಅಂತ. ಅದಕ್ಕೆ ನಿಮ್ಮನ್ನು ನೀವು ಗೋಪಿಯರಂತ ತಿಳ್ಕೊಂತೀರಾ? ನೀವು ಗೋಪಿ ಅಂತ ತಿಳ್ಕೊಂಡು ನಿರಂತರ ತಂದೆ ನೆನಪು ಮಾಡೋದು, ಈ ಸ್ಥಿತಿ ನಮ್ದಾಗಬೇಕಾಗಿದೆ. ಬಾಬಾನ ಪರಿಚಯ ಎಲ್ಲರಿಗೂ ಕೊಡಬೇಕು. ತಂದೆ ಬಂದಿದ್ದಾರೆ ನಮಗೆ ಆಸ್ತಿಯನ್ನು ಕೊಡಲಿಕ್ಕೆ. ಇದರಲ್ಲೆಲ್ಲ ಜ್ಞಾನ ಬಂದ್ಬಿಡ್ತದೆ. ಲಕ್ಷ್ಮೀನಾರಾಯಣರೇ ಯಾವಾಗ 84 ಜನ್ಮ ಪೂರ್ಣ ತೆಗೆದುಕೊಂಡ್ರು, ಆಗಲೇ ತಂದೆ ಬಂದು ಅವರಿಗೆ ಮತ್ತೆ ಪುನಃ ರಾಜ್ಯವನ್ನು ಕಲಿಸಿ ರಾಜ್ಯಭಾಗ್ಯವನ್ನು ಕೊಟ್ಟಿದ್ದಾರೆ. ಈ ಲಕ್ಷ್ಮಣ ಚಿತ್ರ ಸಹ ನಂಬರ್ 1 ಆಗಿದೆ. ನೀವು ಮಕ್ಕಳಿಗೆ ಗೊತ್ತಿದೆ, ಅವರು ಮೊದಲೇ ಜನ್ಮದಲ್ಲಿ ಇಂಥ ಕರ್ಮ ಮಾಡಿದ್ರು, ಅದಕ್ಕೋಸ್ಕರ ಆ ಕರ್ಮವನ್ನು ಮಾಡೋದು ಸಹ ಬಾಬಾನೇ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಿರ್ತಾನೆ, ಮನ್ಮನಾಭವ ಹಾಗೂ ಪವಿತ್ರ ಇರಲಿ, ಅಂದರೆ ನನ್ನೊಬ್ಬನ ನೆನಪು ಮಾಡಿ ಹಾಗೂ ಪವಿತ್ರ ಇರಲಿ. ಬಾಬನ ಮಕ್ಕಳಾಗಿ ಮತ್ತೆ ಪುನಃ ಯಾವುದೇ ಪಾಪಕರ್ಮ ಮಾಡಬೇಡ್ರಿ. ಯಾಕಂದರೆ ಈಗ ನೀವೆಲ್ಲ ಸ್ವರ್ಗದ ಮಾಲೀಕರು, ಪುಣ್ಯಾತ್ಮರಾಗ್ತಾ ಇದ್ದೀರಾ. ಅರ್ಧ ಕಲ್ಪ ರಾವಣ ಪಾಪ ಮಾಡಿಸ್ತಾ ಇದ್ದ. ಈಗ ನಿಮಗೆ ಕೇಳಲಾಗ್ತದೆ, ಇಲ್ಲಿ ಏನು ಪಾಪ ಅಂತೂ ಆಗೋದಿಲ್ಲ ತಾನೆ, ಅಂದರೆ ಬಾಬನ ಮಕ್ಕಳಾದ್ಮೇಲೆ ಮತ್ತೆ ಪುನಃ ಯಾವುದೇ ಪಾಪ ಅಂತೂ ಆಗೋದಿಲ್ಲ ತಾನೆ. ಪುಣ್ಯದ ಕೆಲಸ ಮಾಡ್ತಾ ಇದ್ದೀರಾ, ಅಂದರಿಗೆ ಉರುಗೋಲಾಗಿದ್ದೀರಾ. ಬಾಬಾ ಹೇಳ್ತಾರೆ ಮನ್ಮನಾಭವ ಕೇಳಬೇಕಾಗ್ತದೆ. ಮನ್ಮನಾಭವ ಅಂತ ಯಾವುದು ಕೇಳಲಾಗ್ತದೆ? ಅವ್ರು ಹೇಳ್ತಾರೆ ಶ್ರೀಕೃಷ್ಣನ್ ಹೇಳಿದರು ಅಂತ. ಆದರೆ ನೀವು ಮಕ್ಕಳಿಗೆ ಗೊತ್ತಿದ್ದು ಪರಂಪಿತ ಪರಮಾತ್ಮ ಶಿವ ಹೇಳಿದಾರಂತ. ಆ ಜ್ಞಾನಕ್ಕೂ ಈ ಜ್ಞಾನಕ್ಕೂ ಹಗಲು ರಾತ್ರಿ ಅಂತರಿದೆ. ಶಿವಜಯಂತಿಯ ಜೊತೆಗೆ ಗೀತಾ ಜಯಂತಿಯೂ ಆಚರಣೆ ಮಾಡ್ತಾರೆ. ಗೀತಾ ಜಯಂತಿ ಜೊತೆಗೆ ಶ್ರೀಕೃಷ್ಣ ಜಯಂತಿ ಇದೆ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ನಾವೇ ಭವಿಷ್ಯದ ರಾಜ್ಕುಮಾರಿ ಆಗ್ತೇವೆ. ಈಗ ನಾವು ಭಿಕ್ಷುಕರಿಂದ ರಾಜ್ಕುಮಾರ್ ಆಗ್ತಾ ಇದ್ದೇವೆ. ನಮ್ಮ ಮುಖ್ಯ ಗುರಿನೇ ಏನಿದೆ, ರಾಜಯೋಗಿದು. ನಾವು ಸಿದ್ಧ ಮಾಡಿ ತೋರಿಸ್ತೇವೆ, ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ, ನಿರಾಕಾರ ಆಗಿದ್ದ ಅಂತ. ಹಾಗಾದರೆ ಆಗೇನಾಗ್ತದೆ, ಸರ್ವವ್ಯಾಪಿಯ ಜ್ಞಾನ ಹಾರೋಬಿಡ್ತದೆ. ಸರ್ವರ ಸದ್ಗತಿದಾತ ಪತಿತ ಪಾವನ ತಂದೆ ಆಗಿದ್ದಾರೆ. ಹೇಳ್ತಾರೆ ಅವರು ಲಿಬ್ರೇಟರ್ ಹಾಗೂ ಸರ್ವವ್ಯಾಪಿ ಅಂತ ಹೇಳ್ತಾರೆ.
ಯಾರೆಲ್ಲ ಏನು ಹೇಳ್ತಾರೆ ಅವರೇನು ಸಹ ತಿಳ್ಕೊಳ್ಳೋದಿಲ್ಲ. ಧರ್ಮದ ಬಗ್ಗೆ ಬಹಳಷ್ಟು ಹೇಳಿಬಿಡ್ತಾರೆ. ಬಾಬಾ ತಿಳಿಸ್ಕೊಡ್ತಾರೆ, ಧರ್ಮದ ಬಗ್ಗೆ ಏನೆಲ್ಲ ಬರ್ತದೆ ಮನಸ್ಸಿಗೆ ಬಂದದ್ದು ಹೇಳ್ತಾ ಇರ್ತಾರೆ ಅಂತ. ಮುಖ್ಯ ಧರ್ಮ 3 ದೇವಿ ದೇವತಾ ಧರ್ಮ ಅರ್ಧಕಲ್ಪ ನಡೀತದೆ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ತಂದೆ ಬಂದು ಬ್ರಾಹ್ಮಣ ದೇವತೆ ಹಾಗೂ ಕ್ಷತ್ರಿಯ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಆದರೆ ಇದು ಜಗತ್ತವ್ರಿಗೆ ಯಾರಿಗೂ ಸಹ ಗೊತ್ತಿಲ್ಲ. ಸತ್ಯುಗ ಅಂದರೆ ಲಕ್ಷಾಂತರ ವರ್ಷ ಅಂತ ಹೇಳಿಬಿಡ್ತಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮ ಏನಿತ್ತು ಎಲ್ಲಕ್ಕಿಂತ ಶ್ರೇಷ್ಠ. ಆದರೆ ತಮ್ಮ ಧರ್ಮದ ಬಗ್ಗೆ ಮರೆತಿರೋ ಕಾರಣದಿಂದ ಅಧರ್ಮಿ ಆಗಿಬಿಟ್ಟಿದ್ದಾರೆ. ಕ್ರಿಶ್ಚಿಯನ್ರಿಗೆ ತಮ್ಮ ಧರ್ಮದ ಬಗ್ಗೆ ಎಂದೂ ಸಹ ಅವ್ರು ಕ್ರಿಶ್ಚಿಯನ್ ಧರ್ಮದವರು ಬಿಡುವುದಿಲ್ಲ. ಅವ್ರು ತಿಳ್ಕೊತಾರೆ ಕ್ರೈಸ್ತನೇ ನಮ್ಮ ಧರ್ಮ ಸ್ಥಾಪನೆ ಮಾಡಿದ್ದಾರೆ ಅಂತ. ಇಸ್ಲಾಮಿ, ಬೌದ್ಧ ಹಾಗೂ ಕ್ರಿಶ್ಚಿಯನ್ ಈ 3 ಮುಖ್ಯ ಧರ್ಮ. ಉಳಿದೆಲ್ಲರೂ ಸಹ ಚಿಕ್ಕ ಪುಟ್ಟ ಧರ್ಮ ಬಹಳಷ್ಟಿದ್ದಾವೆ. ಯಾವ ರೀತಿ ವೃದ್ಧಿ ಆಗ್ತಾ ಇರ್ತದೆ ಇದು ಯಾರಿಗೂ ಸಹ ಗೊತ್ತಿಲ್ಲ. ಮೊಹಮ್ಮದನ ಏನು ಇಸ್ಲಾಂ ಧರ್ಮ ಸ್ಥಾಪನೆ ಮಾಡಿದ ಅದು ಸಹ ಬಹಳ ಹಳೆಯ ಧರ್ಮ ಅಂತ ಹೇಳ್ತಾರೆ ಬಾಬಾ. ಆದರೆ ಅದು ಹೇಗೆ ವೃದ್ಧಿ ಆಯ್ತು ಯಾರಿಗೂ ಸಹ ಗೊತ್ತಿಲ್ಲ. ಕ್ರಿಶ್ಚಿಯನ್ರು ಸಹ ಬಹಳಷ್ಟು ಪ್ರಸಿದ್ಧ ಇದ್ದಾರೆ. ಉಳಿದ ಅನೇಕ ಧರ್ಮಗಳಿದ್ದಾವೆ. ಎಲ್ಲರೂ ಸಹ ತಮ್ಮ ತಮ್ಮ ಧರ್ಮ ಬಗ್ಗೆ ಹೇಳ್ತಾ ಇರ್ತಾರೆ. ಭಿನ್ನ ಭಿನ್ನ ಧರ್ಮ, ಭಿನ್ನ ಭಿನ್ನ ಹೆಸರುಗಳಲ್ಲಿ ಇಷ್ಟು ಗೊಂದಲದಲ್ಲಿ ಬಂದಿದ್ದಾರೆ. ಈಗ ನಾವು ಮಕ್ಕಳಿಗೂ ಸಹ ಗೊತ್ತಿಲ್ಲ. ಮುಖ್ಯ ಧರ್ಮಶಾಸ್ತ್ರ 4 ಇದರಲ್ಲಿ ದೇವತಾ ಧರ್ಮ, ಬ್ರಾಹ್ಮಣ ಧರ್ಮವೂ ಸಹ ಬಂದ್ಬಿಡ್ತದೆ. ಬ್ರಾಹ್ಮಣರಿಂದಲೇ ನಾವೇ ದೇವತೆಗಳು, ದೇವತೆಗಳಿಂದಲೇ ಕ್ಷತ್ರಿಯರು, ಇದು ಯಾರಿಗೂ ಸಹ ಗೊತ್ತಿಲ್ಲ. ಗಾಯನ ಸಹ ಮಾಡಲಾಗ್ತದೆ, ಬ್ರಾಹ್ಮಣ ದೇವತಾಯ ನಮಃ. ಪರಂಪಿತ ಪರಮಾತ್ಮನೇ ಬ್ರಾಹ್ಮಣ ದೇವತಾ ಕ್ಷತ್ರಿಯ ಧರ್ಮ ಸ್ಥಾಪನೆ ಮಾಡಿದರೆ. ಅಕ್ಷರ ಇದೆ, ಆದರೆ ಅದನ್ನು ಓದ್ರದಲ್ಲಿ ಏನಾಗ್ಬಿಡ್ತಾರೆ, ಗಿಳಿಪಾಠ ಆದಂಗೆ ಅಂತ. ಇದು ಆಗಿದೆ ಮುಳ್ಳಿನ ಕಾಡು. ಕಲಿಯುಗ ಏನಾಗಿದೆ, ಮುಳ್ಳಿನ ಕಾಡು. ಭಾರತನೇ ಹೂವಿನ ಹೂದೋಟ ಆಗಿತ್ತು ಅಂತ ಒಪ್ಕೊತಾರೆ. ಆದರೆ ಯಾವಾಗ ಹೇಗೆ ಅಂತ ಅದನ್ನು ಯಾರು ಮಾಡಿದ್ರು, ಪರಮಾತ್ಮ ಅಂದರೆ ಏನು ಇದು ಯಾರಿಗೂ ಸಹ ಗೊತ್ತಿಲ್ಲ. ಅದಕ್ಕೆ ಭಾವತ ನಿರಾಶ್ರಿತರಾಗ್ಬಿಟ್ಟಿವಿ. ಅದಕ್ಕೋಸ್ಕರ ಪರಸ್ಪರ ಯುದ್ಧ ಜಗಳ ಮಾಡ್ತಾ ಇರ್ತಾರೆ. ಅಂದರೆ ಅವರಿಗೆ ನಮ್ಮ ಮೇಲೆ ಒಡೆ ಯಾರೂ ಇಲ್ಲ, ಆ ರೀತಿ ಆಗಿಬಿಟ್ಟಿವಿ. ಕೇಳೋರು ಹೇಳೋರು ಯಾರೂ ಇಲ್ಲ, ಆ ರೀತಿಯಾಗಿ ಕೇವಲ ಭಕ್ತಿಯಲ್ಲಿ ಖುಷಿ ಆಗ್ತಾ ಇರ್ತಾರೆ. ಈಗ ತಂದೆ ಬಂದಿದ್ದಾರೆ ನಮ್ಮನ್ನು ಹಗಲಿಗೆ ತರಲಿಕ್ಕೆ. ಸೆಕೆಂಡ್ನಲ್ಲಿ ಜೀವನ ಮುಕ್ತಿಯನ್ನು ಕೊಟ್ಬಿಡ್ತಾರೆ. ಜ್ಞಾನ ಅಂಜನ ಸದ್ಗುರು ಕೊಟ್ಟ ಆಗ ಅಜ್ಞಾನ ಅಂಧಕಾರ ವಿನಾಶ ಆಯಿತು ಅಂತ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ನಾವೇ ಬೆಳಕಿನಲ್ಲಿ ಬರ್ತೇವೆ. ತಂದೆ 3ನೇ ನೇತ್ರವನ್ನು ಕೊಟ್ಟಿದ್ದಾರೆ. ಬಲೆ ದೇವತೆಗಳಿಗೆ 3ನೇ ನೇತ್ರ ತೋರಿಸ್ತಾರೆ, ಆದರೆ ಅರ್ಥ ಗೊತ್ತಿಲ್ಲ. ವಾಸ್ತವದಲ್ಲಿ 3ನೇ ನೇತ್ರ ನಾವು ಮಕ್ಕಳಿಗಿದೆ. ಅವರೇ ಮತ್ತೆ ಪುನಃ ದೇವತೆಗಳಾಗ್ತೀವಿ. ನಾವು ಮಕ್ಕಳೇ ಮುಂದೆ ಭವಿಷ್ಯದಲ್ಲಿ ಏನಾಗ್ತೀವಿ, ದೇವತೆಗಳಾಗ್ತೀವಿ. ಗೀತೆಯು ಬ್ರಾಹ್ಮಣರಿಗೆ ಯಾವುದೇ ಮಾತು ಇಲ್ಲ. ಅದರಲ್ಲಿ ಕೌರವ ಪಾಂಡವರು ಎಲ್ಲರೂ ಸಹ ಯುದ್ಧ ಮಾಡ್ತಿರ್ತಾರೆ. ಬಾಬಾ ತಿಳಿಸ್ಕೊಡ್ತಾರೆ, ಅಲ್ಲಿ ಎಂತ ಕೊಟ್ಟಿದ್ದಾರೆ, ರಥ ಅರ್ಜುನ ರಥ ಶ್ರೀಕೃಷ್ಣ ಸಾರಥಿಯಾಗಿದೆ ಅಂತ ತೋರಿಸಿದ್ದಾರೆ. ಕುದುರೆ ಗಾಡಿಯನ್ನು ತೋರಿಸ್ಬಿಟ್ಟಿದ್ದಾರೆ. ಆದರೆ ಅರ್ಥ ಏನೂ ಸಹ ತಿಳ್ಕೊಂಡಿಲ್ಲ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ಶಾಸ್ತ್ರಗಳೇನಿದೆ ಅದೇನೂ ಸಹ ನಾವು ಒಪ್ಪೋದಿಲ್ಲ. ಅವರೇ ಹೇಳ್ತಾರೆ, ಶಾಸ್ತ್ರಗಳನ್ನು ನೀವು ಒಪ್ಪೋದಿಲ್ಲ ಅಂದರೆ ಇನ್ನೇನು ಒಪ್ತೀರಾ ಅಂತ ಹೇಳ್ತಾರೆ. ಅದಕ್ಕೆ ಬಾಬಾ ಹತ್ರ ಶಾಸ್ತ್ರ ಎಲ್ಲವೂ ಸಹ ಭಕ್ತಿ ಮಾರ್ಗ ಸಾಮಗ್ರಿ ಆಗಿದೆ. ಜ್ಞಾನ ಹಾಗೂ ಭಕ್ತಿ ಯಾವಾಗ ರಾವಣ ರಾಜ್ಯ ಆಗ್ತದೆ ಆಗ ಭಕ್ತಿ ಆರಂಭ ಆಗ್ತದೆ. ಭಾರತವಾಸಿಗಳೇ ಮಾರ್ಗದಲ್ಲಿ ಹೋಗಿ ಧರ್ಮಭ್ರಷ್ಟ ಕರ್ಮಭ್ರಷ್ಟ ಆಗಿಬಿಡ್ತಾರೆ. ಅದಕ್ಕೋಸ್ಕರ ಅವರು ತಮ್ಮಂತಾವು ಹಿಂದೂ ಅಂತ ಹೇಳ್ಕೊತಾರೆ, ಪತಿತರ ಆಗಿಬಿಡ್ತಾರೆ. ಹಾಗಾದರೆ ಪತಿತರನ್ನಾಗಿ ಯಾರು ಮಾಡಿದರು? ರಾವಣ. ಅಂದರೆ ಯಾವ ರಾವಣ? ಪಂಚವಿಕಾರ ರೂಪಿ ರಾವಣ. ಅದು ಇದರ ಒಂದು ಸಾಂಕೇತಿಕವಾಗಿ ರಾವಣನ ಒಂದು 10 ತಲೆಯ ಮನುಷ್ಯ ಮಾಡಿ ನಾವು ಸುಡ್ತಾ ಇರ್ತೀವಿ. ತಿಳ್ಕೊಂತಾರೆ ಇದು ಪರಂಪರೆಯಿಂದ ನಡೀತಾ ಬಂದಿದೆ ಅಂತ. ಆದರೆ ಸತ್ಯುಗದಲ್ಲಿ ರಾವಣ ರಾಜ್ಯನೇ ಇರೋದಿಲ್ಲ ಅಂದಮೇಲೆ ಸುಡುವ ಮಾತೇ ಇಲ್ಲ, ಏನೂ ತಿಳ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾರೆ. ಮಾಯೆ ಸಂಪೂರ್ಣ ಕಲ್ಲು ಬುದ್ಧಿಯನ್ನಾಗಿ ಮಾಡಿದೆ. ಕಲ್ಲಿನಿಂದ ಪಾರಸರನಾಗಿ ಬಾಬಾ ನಮ್ಮನ್ನು ಮಾಡ್ತಾರೆ. ಯಾವಾಗ ಕಲಿಯುಗ ಬರ್ತದೆ ಆಗಲೇ ಬಾಬಾ ಬಂದು ಸುವರ್ಣಯುಗ ಸ್ಥಾಪನೆ ಮಾಡ್ತಾರೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಇದೆಲ್ಲ ಜ್ಞಾನ ತಿಳ್ಕೊಳ್ಳೋದಂದರೆ ಭಾಳ ಕಷ್ಟ ಇದೆ, ಎಲ್ಲರಿಗೂ ಸಹಜವಾಗಿ ಬುದ್ಧಿಯಲ್ಲಿ ಕೂತ್ಕೊಳ್ಳೋದಿಲ್ಲ ಅಂತ. ಅದಕ್ಕೆ ಬಾಬಾ ತಿಳಿಸ್ತಾರೆ, ನೀವೆಲ್ಲ ಕುಮಾರಿಯರು ಈಗ ತಂದೆ ಜೊತೆ ಏನಾಗಿದೆ, ನಮ್ಮದು ಎಂಗೇಜ್ಮೆಂಟ್ ಆಗಿದೆ. ನಾವೆಲ್ಲರೂ ಸಹ ಪಟ್ರಾಣಿ ಆಗ್ತೇವೆ. ಅಲ್ಲಿ ಏನು ಹೇಳ್ತಾರೆ, ಅನೇಕ ರಾಣಿಯರನ್ನ ಓಡಿಸ್ಕೊಂಡು ಹೋದ ಕೃಷ್ಣ ಅಂತ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾರೆ, ನೀವೆಲ್ಲ ಆತ್ಮಗಳು ಇರ್ತಾನೆ. ಬಾಬಾ ನಮ್ಮವರಾಗಿದ್ದರು, ನಾವೆಲ್ಲ ಮರ್ತು ಬಿಟ್ಟಿದ್ವಿ.
ದೇಹಾಭಿಮಾನದಲ್ಲಿ ಬಂದು ಮಾಯೆ ವಶ ಆಗ್ಬಿಟ್ಟಿದ್ವಿ. ಆದರೆ ಇಲ್ಲಿ ಯಾವುದೇ ಓಡಿಸುವಂಥ ಮಾತು ಇಲ್ಲ, ಕೇವಲ ಒಬ್ಬ ತಂದೆನ ನೆನಪು ಮಾಡಬೇಕಾಗಿದೆ. ನೆನಪಿನಲ್ಲೇ ಪರಿಶ್ರಮ ಇದೆ. ಬಹಳ ದೇಹಾಭಿಮಾನದಲ್ಲಿ ಬಂದು ವಿಕರ್ಮಗಳಾಗ್ತವೆ. ಬಾಬನಿಗೆ ಗೊತ್ತಿದೆ ನಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ಕೆಲವೊಬ್ಬರಿಗೆ ಬಾಬನ ನೆನಪೇ ಇರೋದಿಲ್ಲ. ದೇಹಾಭಿಮಾನದಲ್ಲಿ ಬಂದ್ಬಿಟ್ಟು ಬಹಳಷ್ಟು ಪಾಪ ಮಾಡ್ತಾರೆ. ಅದಕ್ಕೆ ಈಗ ಪಾಪ ಮಾಡಿದರೆ ನೀವು ಏನು ಪುಣ್ಯ ಮಾಡ್ತೀರಿ ಅದು 100 ಪಟ್ಟು ಫಲ ಸಿಗ್ತದೆ. ಪಾಪ ಮಾಡಿದರೆ 100 ಪಟ್ಟು ಶಿಕ್ಷೆ ಸಿಗ್ತದೆ. ಅನ್ಯರಿಗೆ ಮಾರ್ಗ ತೋರಿಸೋ ಬದಲಾಗಿ ನಾವೇ ತಂದೆನ ಮರೆತು ಬಿಟ್ರೆ ಇನ್ನೂ ಜಾಸ್ತಿ ನಮ್ಮದು ದುರ್ಗತಿ ಆಗ್ತದೆ. ಬಹಳ ಶ್ರೇಷ್ಠ ಒಂದು ಗುರಿ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಏರಿದರೆ ವೈಕುಂಠ ರಸ, ಕೆಳಗೆ ಬಿದ್ದರೆ ಚಕನಾಚೂರಾಗ್ತೀವಿ. ಈಗ ರಾಜ್ಯ ಸ್ಥಾಪನೆ ಆಗ್ತಾ ಇದೆ. ಇದರಲ್ಲಿ ಎಷ್ಟು ಅಂತರ ನೋಡಿ. ಕೆಲವರು ಓದಿ ಜ್ಞಾನವನ್ನು ಚೆನ್ನಾಗಿ ಓದಿ ಮೇಲಕ್ಕೆ ಏರ್ತಾರೆ, ಆಕಾಶಕ್ಕೆ ಏರ್ತಾರೆ ಅಂತ ಅಂದರೆ ಅವ್ರ ಸ್ಥಿತಿ ಅಷ್ಟು ಶ್ರೇಷ್ಠ ಉನ್ನತ ಸ್ಥಿತಿ ಆಗ್ತದೆ. ಇನ್ನು ಕೆಲವ್ರದ್ದು ಡಲ್ ಬುದ್ಧಿಯವರು ಏನೂ ಓದುವುದೇ ಇಲ್ಲ. ಅವ್ರೇನು ಹೇಳ್ತಾರೆ, ಬೇರೆಯವ್ರಿಗೆ ತಿಳಿಸ್ಕೊಡ್ಲಿಕ್ಕೂ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾ ಇದ್ರೆ, ಕೇವಲ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ನನ್ನ ನೆನಪು ಮಾಡಿರಿ, ಆಗ ನಾನು ನಿಮಗೆ ಸ್ವರ್ಗದ ಸುಖವನ್ನು ಕೊಡ್ತೇನೆ. ಆದರೆ ನೆನಪೇ ಮಾಡೋದಿಲ್ಲ ಅಂತ. ನೆನಪು ಮಾಡಿ ಅನ್ಯರಿಗೂ, ಯಾರು ನೆನಪು ಮಾಡ್ತಾರೆ ಅವರು ಅನ್ಯರಿಗೂ ಸಹ ನೆನಪು ಕೊಡಿಸ್ತಾರೆ. ಬಾಬಾ ನೆನಪು ಮಾಡೋದ್ರಿಂದ ಪಾಪ ನಷ್ಟ ಆಗ್ತದೆ. ನೆನಪು ಮಾಡಲಿಲ್ಲ ಅಂದರೆ ಸುಖಧಾಮಕ್ಕೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? 21 ಜನ್ಮದ ಆಸ್ತಿ ನಿರಾಕಾರ ತಂದೆಯಿಂದ ನಮ್ಗೆ ಸಿಗ್ತದೆ. ಉಳಿದ ಎಲ್ಲರೂ ಸಹ ಅಲ್ಪ ಕಾಲದ ಸುಖ ಕೊಡುವಂತಾಗಿದ್ದಾರೆ. ಕೆಲವರು ರಿದ್ದಿ ಸಿದ್ಧಿಯ ಮಕ್ಕಳೇ ಆಗ್ಬಿಟ್ಟಿರ್ತಾರೆ. ಅವರಿಗೆ ಆಶೀರ್ವಾದದ ಲಾಟ್ರಿ ಸಿಗ್ತದೆ, ಆಗ ವಿಶ್ವಾಸ ಕೂತ್ಕೊಂಡ್ಬಿಡ್ತದೆ. ಇನ್ನು ಕೆಲವರು 2-4 ಲಕ್ಷ ಏನಾದರೂ ಇದು ಆದರೆ, ಏನೋ ಲಾಭ ಆದರೆ ಭಾಳ ಮಹಿಮೆ ಮಾಡ್ತಾರೆ. ಆದರೆ ಅದೆಲ್ಲವೂ ಸಹ ಅಲ್ಪ ಕಾಲಕ್ಕೋಸ್ಕರ. 21 ಜನ್ಮಗೋಸ್ಕರ ಅವರಿಗೆ ಸುಖ ಹಾಗೂ ಆರೋಗ್ಯ ಸಿಗೋದಿಲ್ಲ. ಆದರೆ ಮನುಷ್ಯರಿಗೆ ಗೊತ್ತೇ ಇಲ್ಲ. ಅದಕ್ಕೆ ಭಾವ ತಿಳಿಸ್ತಾರೆ, ಅವರಿಗೂ ಸಹ ನಾವು ದೋಷ ಅವರ ಪಾತ್ರ ಯಾರೂ ಸಹ ದೋಷಿ ಇಲ್ಲ. ಅಲ್ಪ ಕಾಲದ ಸುಖದಲ್ಲೇ ಖುಷಿ ಆಗಿಬಿಡ್ತಾರೆ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ, ನಾವು ರಾಜ್ಯವನ್ನು ಕಲಿತು ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡಿತೇವೆ. ಎಷ್ಟು ಸಹಜ ಆಗಿದೆ. ಆದರೆ ಕೆಲವರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಇನ್ನು ಕೆಲವರು ತಿಳ್ಕೊತಾರಂದ್ರೆ ಯೋಗ ಪೂರ್ಣ ಇಲ್ಲದೆ ಕಾರಣದಿಂದ ಅವರು ಬೇರೆಯವರಿಗೆ ಜ್ಞಾನ ಹೇಳಿದಾಗ ಅದು ಜ್ಞಾನದ ಬಾಣ ನಾಟುವುದಿಲ್ಲ ಅಂತ. ದೇಹಾಭಿಮಾನದಲ್ಲಿ ಬರೋದ್ರಿಂದ ಎಲ್ಲರಿಂದ ಏನಾದರೂ ಒಂದು ಪಾಪ ಆಗ್ತಾ ಇರ್ತದೆ. ಯೋಗನೇ ಮುಖ್ಯ ಆಗಿದೆ. ನೀವು ಯೋಗ ಬಲದಿಂದ ವಿಶ್ವದ ಮಾಲೀಕರಾಗ್ತೀರಿ. ಪ್ರಾಚೀನ ಯೋಗ ಭಗವಂತನೇ ಕಲಿಸ್ಕೊಡ್ತಾ ಇದ್ದಾರೆ, ಹೊರತು ಶ್ರೀಕೃಷ್ಣ ಅಲ್ಲ. ನೆನಪಿನ ಯಾತ್ರೆ ಬಹಳ ದೊಡ್ಡ ಯಾತ್ರೆ ಆಗಿದೆ. ನೀವು ಡ್ರಾಮಾ ನೋಡಿ ಬನ್ನಿ, ಬುದ್ಧಿಯಲ್ಲಿ ಎಲ್ಲ ಜ್ಞಾನ ಬಂದ್ಬಿಡ್ತದೆ. ಕೆಲವರಿಗಂತೂ ಬಾಬಾ ಹೇಳ್ತಾರೆ, ತಿಳ್ಕೊಳ್ಳಿಕ್ಕೆ ಸಮಯ ಹಿಡಿತದೆ, ಈ ರೀತಿ ಅಲ್ಲ ಈ ರೀತಿ ಅಲ್ಲ ಅಂತ. ಅದಕ್ಕೆ ಬಾಬಾ ಇಲ್ಲಿ ಉದಾಹರಣೆ ಕೊಡ್ತಾರೆ, ಇದು ಬೀಜ ಹಾಗೂ ವೃಕ್ಷ. ಚಕ್ರ ಎಷ್ಟು ಸ್ಪಷ್ಟವಾಗಿದೆ, ಚಕ್ರದ ಸೃಷ್ಟಿ ಚಕ್ರ ಜ್ಞಾನ ಎಷ್ಟು ಸ್ಪಷ್ಟವಾಗಿದೆ. ಶಾಂತಿಧಾಮ, ಸುಖಧಾಮ ಹಾಗೂ ದುಃಖಧಾಮ ಇದೆಲ್ಲವೂ ಸಹ ಬುದ್ಧಿಯಲ್ಲಿ ನೆನಪಿಟ್ಕೊಳ್ಳೋದು ಸೆಕೆಂಡಿನ ಕೆಲಸ ಅಂತ ಹೇಳ್ತಾರೆ. ಆದರೆ ನೆನಪಿದ್ರೆ ತಾನೆ. ಮುಖ್ಯ ಮಾತಾಗಿದೆ ತಂದೆಯ ಪರಿಚಯ. ಬಾಬಾ ಹೇಳ್ತಾರೆ, ನನ್ನ ನೆನಪು ಮಾಡ್ರಿ, ಆಗ ನೀವೆಲ್ಲವನ್ನ ತಿಳ್ಕೊಂಡ್ಬಿಡ್ತೀರಾ. ಒಳ್ಳೆಯದು. ಶಿವಬಾಬಾ ನಾವು ಮಕ್ಕಳಿಗೆ ನೆನಪು ಮಾಡ್ತಾರೆ, ಬ್ರಹ್ಮಬಾಬಾ ನೆನಪು ಮಾಡೋದಿಲ್ಲ. ಶಿವಬಾಬನಿಗೆ ಗೊತ್ತಿದೆ ನನ್ನ ಸುಪುತ್ರ ಮಕ್ಕಳು ಯಾರ್ಯಾರಿದ್ದಾರಂತ. ಸರ್ವಿಸೇಬಲ್ ಸುಪುತ್ರ ಮಕ್ಕಳನ್ನೇ ನೆನಪು ಮಾಡಬೇಕಾಗಿದೆ. ನೆನಪು ಯಾರಿಗೂ ಸಹ ಉಳಿಯೋದೇ ಇಲ್ಲ. ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾರೆ, ಆತ್ಮಕ್ಕೆ ಡೈರೆಕ್ಷನ್ ಸಿಕ್ಕಿದೆ ಏನಂತ, ನನ್ನೊಬ್ಬನನ್ನೇ ನೆನಪು ಮಾಡಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮತ್ತೆ ಮರಳಿ ಸಿಕ್ಕಿರುವಂಥ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಅದೃಷ್ಟವಂತರಾಗೋದಕ್ಕೋಸ್ಕರ ಒಬ್ಬ ತಂದೆ ಜೊತೆ ಸತ್ಯ ಪ್ರೀತಿಯನ್ನು ಇಡಬೇಕಾಗಿದೆ. ಪ್ರೀತಿ ಇಡುವುದಂದ್ರೆ ಹೆಜ್ಜೆ ಹೆಜ್ಜೆಗೆ ಒಬ್ಬ ತಂದೆ ಶ್ರೀಮತನ್ಸರಾಗಿ ನಡಿಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ದಿನಾಲು ಪುಣ್ಯದ ಕೆಲಸವನ್ನು ಅವಶ್ಯವಾಗಿ ಮಾಡಲೇಬೇಕು. ಎಲ್ಲಕ್ಕಿಂತ ದೊಡ್ಡ ಪುಣ್ಯ ಆಗಿದೆ ಸರ್ವರಿಗೂ ಪರಮಾತ್ಮ ತಂದೆಯ ಪರಿಚಯ ಕೊಡೋದು, ಬಾಬಾ ನೆನಪು ಮಾಡೋದು ಹಾಗೂ ಸರ್ವರಿಗೂ ಬಾಬಾ ಜ್ಞಾನವನ್ನು ಕೊಡಿಸೋದಾಗಿದೆ. ಇವತ್ತಿನ ವರದಾನ ಆಗಿದೆ, ನಮ್ಮ ದೃಷ್ಟಿ ಹಾಗೂ ವೃತ್ತಿಯನ್ನು ಪರಿವರ್ತನೆ ಮೂಲಕ ಸೃಷ್ಟಿಯನ್ನು ಪರಿವರ್ತನೆ ಮಾಡುವಂತಹ ಸಾಕ್ಷಾತ್ಕಾರ ಮೂರ್ತಿ ಭವ. ನಮ್ಮ ವೃತ್ತಿಯಲ್ಲಿ ಪರಿವರ್ತನೆಯಿಂದ ದೃಷ್ಟಿ ಹಾಗೂ
ದೃಷ್ಟಿ ದಿವ್ಯ ಆಗಿಬಿಡ್ತದೆ. ಆಗ ದೃಷ್ಟಿಯ ಮೂಲಕ ಅನೇಕ ಆತ್ಮರಿಗೆ ನಮ್ಮ ಯಥಾರ್ಥ ರೂಪ, ಯಥಾರ್ಥ ಮನೆ ಅಥವಾ ಯಥಾರ್ಥ ರಾಜಧಾನಿ ನೋಡಲಿಕ್ಕಾಗ್ತದೆ. ಈ ರೀತಿ ಯಥಾರ್ಥ ಸಾಕ್ಷಾತ್ಕಾರ ಮಾಡೋದಕ್ಕೋಸ್ಕರ ವೃತ್ತಿಯಲ್ಲಿ ಸ್ವಲ್ಪನೂ ಸಹ ದೇಹಾಭಿಮಾನದ ಒಂದು ಚಂಚಲತೆ ಇರಬಾರ್ದಾಗಿದೆ. ವೃತ್ತಿಯಲ್ಲಿ ಸುಧಾರಣೆ ಅಂದರೆ ನಮ್ಮ ಯೋಚನೆಯಲ್ಲಿ, ವಿಚಾರಗಳಲ್ಲಿ ಸುಧಾರಣೆ ಆದಾಗ ನಮ್ಮ ದೃಷ್ಟಿ ದಿವ್ಯ ಆಗಿಬಿಡ್ತದೆ. ಆಗ ಸೃಷ್ಟಿ ಪರಿವರ್ತನೆ ಆಗ್ತದೆ. ಅದಕ್ಕೆ ನಾವು ತೋರಿಸುವಂಥವ್ರು ಅನುಭವ ಮಾಡ್ತೇವೆ, ಇದು ನಮ್ಮ ಕಣ್ಣು ಅಲ್ಲ, ಇದು ಜಾದುವಿನ ಪೆಟ್ಟಿಗೆ ಆಗಿದ್ದಾವೆ ಅಂತ. ಯಾರು ನೋಡ್ತಾರಲ್ಲ ಅವ್ರಿಗೆ ಅನುಭವ ಆಗ್ತದೆ, ನಮ್ಮ ಕಣ್ಣು ನೋಡಿದ ತಕ್ಷಣ ಏನೋ ಜಾದು ಆಗಿಬಿಡ್ತದೆ ಅಂತ. ನಮ್ಮ ಕಣ್ಣುಗಳು ಸಾಕ್ಷಾತ್ಕಾರ ಮಾಡಿಸುವ ಸಾಧನಗಳಾಗ್ತವೆ ಅಂತ. ಇವತ್ತಿನ ಸ್ಲೋಗನ್ ಆಗಿದೆ, ಸೇವೆಯ ಉಮಂಗ್ ಉತ್ಸಾಹದಲ್ಲಿ ಸದಾ ಬೇಹದ್ದಿನ ವೈರಾಗೃತಿ ಇದ್ದಾಗ ಸಫಲತೆ ಆಧಾರವಾಗಿದೆ. ಇವತ್ತಿನ ಅವ್ಯಕ್ತ ಸೂಚನೆ, ಮಹಾನ್ ಆಗೋದಕ್ಕೋಸ್ಕರ ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ. ಮಧುರತೆಯ ಗುಣವನ್ನು ಧಾರಣೆ ಮಾಡೋದ್ರಿಂದ ಇಲ್ಲಿ ಮಹಾನರಾಗ್ತೀರ ಹಾಗೂ ಅನ್ಯರಿಗೂ ಸಹ ಒಳ್ಳೆಯ ಪದವಿ ಸಿಗ್ತದೆ. ಮಧುರತೆ ಉಳ್ಳವರು ಎಂದೂ ಮಹಾನ್ ರೂಪದಲ್ಲಿ ನೋಡ್ತಾರೆ. ಆದ್ದರಿಂದ ಈ ಮಧುರತೆ, ಈ ಒಂದು ವಿಶೇಷ ಗುಣ ಪ್ರತಿಯೊಂದು ಮಕ್ಕಳಲ್ಲೇ ಇರಬೇಕಾಗಿದೆ. ಮಧುರತೆ ಮಧುರತೆ ಒಂದು ಮಧು ಅಂದರೆ ಸಿಹಿ ಯಾರ ಜೊತೆ ಇದೆ ಅವರ ಪ್ರತಿಯೊಂದು ಕಾರ್ಯ ಸಫಲತೆ ಸಿಗ್ತದೆ. ಅವರ ಜೀವನದಲ್ಲಿ ಅಸಫಲತೆ ಅನ್ನೋದು ಅಳಿಸಿ ಹೋಗ್ತದೆ. ಓಕೆ, ಓಂ ಶಾಂತಿ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.